ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಏನಪ್ಪ ವಿಷಯ ಅಂತಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತಂದರೆ, ಹೊಸ ವರ್ಷಕ್ಕೆ ತುಂಬ ಚೆನ್ನಾಗಿ ಕುಡಿದು ಟೈಟಾಗಿ ನಾವು ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ತಗೊಂಡೋಗಿ ಬಿಡ್ತೀವಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಏನ್ರಿ ಸ್ವಾಮಿ ಇದು? ನೀವೇ ಕುಡುಕರಿಗಿನ್ನ ಉತ್ತೇಜನ ಕೊಡ್ತಾ ಇದ್ದೀರಲ್ಲ. ಮದ್ಯಪಾನ, ಧೂಮಪಾನ ಇವೆಲ್ಲ ಬ್ಯಾನ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲೂ ಕೂಡ ಬರಲ್ವಾ? ಅವರಿಂದ ಏನು ಉಪಯೋಗ ಇದೆ? ಏನು ಉಪಯೋಗ ಇಲ್ಲ ತಾನೇ. ಒಂದು ಕೆಲಸ ಮಾಡಿ, ರೋಡಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಬಲವಂತದ ನಿಯಮ ಯಾಕೆ ಮಾಡ್ತೀರಾ? ಅವ್ರಿಷ್ಟ, ಅವ್ರು ಹಾಕ್ಕಂತಾರೆ, ಹಾಕ್ಕಂದಿದ್ರು ಇರ್ತಾರೆ. ನೀವ್ಯಾರು ಕೇಳೋಕ್ಕೆ? ನೀವ್ಯಾರು ಇದನ್ನ ಫೈನ್ ಹಾಕ್ಲಿಕ್ಕೆ? ಅಲ್ಲಿ ಫೈನ್ ಹಾಕ್ತಾರೆ, ಯಾಕದ್ರಿಂದ ದುಡ್ಡು ಬರುತ್ತೆ ಅಂತ ಆ ಒಂದು ಕೆಲಸ ಮಾಡ್ತೀರಾ? ಹೆಲ್ಮೆಟ್ ಹಾಕದಿದ್ರೇನ ಸತ್ತೋಗ್ತಾನೆ, ಕುಡ್ದು ಕುಡ್ದು ಸಾಯಲ್ವಾ, ಬದುಕ್ತಾನ? ಈ ವಿಷಯ ನಿಮಗೆ ಗೊತ್ತಾಗೋದಿಲ್ವಾ? ಇವೆಲ್ಲವನ್ನು ಕೇಳಿಬಿಟ್ರೆ ನಾವು ದ್ರೋಹಿಗಳಾಗ್ಬಿಡ್ತೀವಿ ನಿಮಗೆ. ಮದ್ಯಪಾನವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರೋ ಈ ಕಾಲದಲ್ಲಿ ನೀವಾಗಂಗೆ ಕುಡೀರಿ, ಕುಡ್ದು ಎಲ್ಲಾರ ಮೋರಿಲ್ ಪಾರಿಲ್ ಬಿದ್ದಿರ್ರಿ, ನಮ್ಮ ಪೊಲೀಸ್ನವರು ನಿಮ್ಮನ್ನ ಎತ್ಕೊಂಡು ಆರಾಮಾಗಿ ನಿಮ್ಮ ಮನೆ ಅಡ್ರೆಸ್ಸಿಗೆ ತಲುಪಿಸ್ತಾರೆ ಅಂತ ಹೇಳ್ತಿರಲ್ಲ. ಏನ್ರಿ ಸ್ವಾಮಿ ಇದು? ಸ್ನೇಹಿತರೆ ನೋಡಿ, ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದರೆ, ಸರ್ಕಾರಕ್ಕೆ ಜನಗಳ ಮೇಲೆ ಬಾಧ್ಯತೆ ಇರಬೇಕು, ಜನಗಳ ಮೇಲಿನ ಜವಾಬ್ದಾರಿ ಇರಬೇಕು. ಯಾವುದೇ ರೋಗ ರುಜಿನಗಳು ಬರದಂತೆ ತಡೆಗಟ್ಟಬೇಕು. ಬಂದಾದ ಮೇಲೆ ಇದು ಮಾಡೋದಲ್ಲ. ಯಾವುದೇ ತರಹದ ರೋಗ, ಕ್ಯಾನ್ಸರ್ನಂಥ ಮಾರಕ ರೋಗಗಳು ಬರಬಾರ್ದು ಅಂದರೆ ಮದ್ಯಪಾನವನ್ನು ಬಿಡಬೇಕು. ಬರೀ ಮದ್ಯಪಾನವನ್ನು ಬಿಡಬೇಕು ಅಂತ ಹೇಳಿದ್ರಾಗದು, ಆ ಮದ್ಯಪಾನವನ್ನು ಬ್ಯಾನ್ ಮಾಡಬೇಕು. ಆದರೆ ಇವರೇನು ಮಾಡ್ತಾರೆ? ಮದ್ಯದ ಅಂಗಡಿಗಳು ಇವರವೇ ಇದ್ದಾವೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಪ್ಲಾಸ್ಟಿಕ್ ಕವರ್ಗಳನ್ನ ಬ್ಯಾನ್ ಮಾಡಬೇಕು ಅಂತಾರೆ. ಎಲ್ಲಿ ಬ್ಯಾನ್ ಮಾಡ್ತಾರೆ? ಸಾಮಾನ್ಯ ಜನರು ಹೋಗ್ಬಿಟ್ಟು ಇದು ಮಾಡ್ತಾರಲ್ಲ, ಅಲ್ಲಿ ಬ್ಯಾನ್ ಮಾಡ್ತಾರೆ. ಪ್ರಾವಿಷನ್ ಸ್ಟೋರ್ಗಳಲ್ಲಿ ಬ್ಯಾನ್ ಮಾಡ್ತಾರೆ. ಪ್ರಾವಿಷನ್ ಸ್ಟೋರ್ ಅನ್ನೋ ಹತ್ರ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಇಟ್ಕೋಬಾರ್ದು, ಆಮೇಲೆ ಯಾರ ಗ್ರಾಹಕ ಹೋದನು ಪ್ಲಾಸ್ಟಿಕ್ ಕವರಲ್ಲಿ ಏನು ತರಬಾರ್ದು, ಈ ರೀತಿಯಾದಂಥ ನಿಯಮಗಳನ್ನ ಮಾಡ್ತಿರಲ್ಲ. ತಾಕತ್ತಿದ್ರೆ ನೀವು ಹೋಗಿಬಿಟ್ಟು ಪ್ಲಾಸ್ಟಿಕ್ ಕವರ್ನ ರೆಡಿ ಮಾಡುತ್ತಲ್ಲ ಕಂಪ್ನಿ, ಆ ಕಂಪ್ನಿಯ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಯಾವನ ಪ್ಲಾಸ್ಟಿಕ್ ಕವರ್ನ ರೆಡಿ ಮಾಡ್ತಾ ಇದ್ದಾನ ಅವನ್ನ ಹಿಡಿದು ಅವನಿಗೆ ಪನಿಷ್ಮೆಂಟ್ ಕೊಡಿ, ಅವನಿಗೆ ದಂಡ ಹಾಕಿ. ಅಲ್ಲಿಂದಲೇ ತಾನೇ ಇದೆಲ್ಲ ಆಗ್ತಾ ಇರೋದು. ಒಂದು ಏರಿಯಾಗೆ ನೀರು ಜಾಸ್ತಿ ಹೋಗ್ತಾ ಇದೆ, ಅಲ್ಲಿ ವೇಸ್ಟ್ ಆಗ್ತಿದೆ ನೀರು ಅಂದಾದ್ರೆ ಟ್ಯಾಪ್ ಬಂದ್ ಮಾಡ್ಬೇಕ್ರಿ ಹೋಗಿ. ಅದು ಬಿಟ್ಬಿಟ್ಟು ನೀವೇನು ಮಾಡ್ತಾ ಇದ್ದೀರಾ ಹೇಳಿ? ಮೊದಲು ಇಲ್ಲಿ ಕಂಟ್ರೋಲ್ ಆಗ್ಬೇಕಾ, ಅಲ್ಲಿ ಕಂಟ್ರೋಲ್ ಆಗಬೇಕು. ಅಲ್ಲಿ ಕಂಟ್ರೋಲ್ ಆದರೆ ಇಲ್ಲಿಗೆ ಬರೋದೇ ಇಲ್ಲ. ನಿಮಗೆ ಇಲ್ಲೂ ಕೂಡ ಏನಪ್ಪ ಅಂತಂದರೆ, ಜನಗಳ ಒಂದು ಆರೋಗ್ಯ ಸುಧಾರಣೆ ಇದೇನು ನಿಮ್ಗೆ ಮನಸ್ಸಲ್ಲಿ ಕಾಣ್ತಾ ಇಲ್ಲ. ನಿಮ್ಗೇನಿದ್ರು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು, ದಂಡ ಕಲೆಕ್ಟ್ ಆಗಬೇಕು ಅಷ್ಟೇ. ಮದ್ಯಪಾನ ಮಾಡೋದ್ರಿಂದ ತುಂಬ ಜನ ಸಾಯ್ತಾರೆ. ಬ್ಯಾನ್ ಮಾಡ್ರಿ ಮದ್ಯಾನ, ಯಾಕೆ ಮಾಡಲ್ಲ? ಮತ್ತು ಗಾಂಜಾ ಹೊಡೆದವ್ರು ಮಾತ್ರ ಯಾಕೆ ಬಿಡ್ತೀರಾ? ಗಾಂಜಾ ಮದ್ಯ ಇವೆಲ್ಲವೂ ಅದೇ ಅಲ್ವಾ, ಒಂದೇ ಕ್ಯಾಟಗರಿಗೆ ಸೇರ್ತಾವಲ್ಲ. ಎಣ್ಣೆ ಹೊಡೆದವನಿಗೂ ಕೂಡ ನಶೆ ಇರುತ್ತೆ, ಅವನಿಗೂ ಯಾವುದೇ ಜ್ಞಾನ ಇರಲ್ಲ. ಗಾಂಜಾ ಹೊಡೆದವನಿಗೂ ನಶೆ ಇರುತ್ತೆ, ಅವನಿಗೂ ಯಾವುದೇ ಜ್ಞಾನ ಇರಲ್ಲ. ಅದು ಸ್ವಲ್ಪ ಜಾಸ್ತಿ ಇರ್ಬೋದು, ಇದು ಸ್ವಲ್ಪ ಕಮ್ಮಿ ಇರ್ಬೋದು. ಯಾಕೆ ಸುಮ್ಮನೆ ಇವೆಲ್ಲ ನಾಟಕಗಳು? ಮತ್ತೆ ಕೆಲವ್ರು ಹೇಳ್ಬೋದು ಈ ವಿಷಯಕ್ಕೆ, ಹೊಗೆ ಸೊಪ್ಪು ಬೆಳೀತಕ್ಕಂತಹ ರೈತರಿದ್ದಾರೆ, ಹೊಗೆ ಸೊಪ್ಪು ಬೆಳೆಯುವಂತಹ ಬೆಳೆಗಾರರಿದ್ದಾರೆ, ರೈತರು ಜೀವನ ಹಾಳಾಗುತ್ತೆ ಅಂತ. ರೈತರ ಜೀವನ, ಹೊಗೆ ಸೊಪ್ಪು ಒಂದರಿಂದಲೇ ಜೀವನ ನಡೆಯಲ್ಲ ರೀ. ಹೊಗೆ ಸೊಪ್ಪು ಬೆಳೆಯೋ ಜಾಗದಲ್ಲಿ ಬೇರೆ ಏನಾರ ಬೆಳೆ ಬೆಳೆಸ್ಬೋದು. ಯಾಕೆ ಹೊಗೆ ಸೊಪ್ಪೇ ಬೆಳೆಸ್ಬೇಕಾ? ಬೇರೆ ಯಾವ್ದಾರ ಒಂದು ಬೆಳೆ ಬೆಳ್ಕೊಂಡು ರೈತರು ಜೀವನ ಮಾಡ್ಕೋತಾರೆ. ನಿಮಗೆ ಮೊದಲು ಅದರಿಂದ ಜಾಸ್ತಿ ಟ್ಯಾಕ್ಸ್ ಬರುತ್ತೆ, ಅನ್ನೋದ್ರಿಂದ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ, ಹೌದಲ್ವಾ?
ಟ್ಯಾಕ್ಸ್, ಓನ್ಲಿ ಫಾರ್ ಟ್ಯಾಕ್ಸ್. ಮದ್ಯಪಾನ, ಧೂಮಪಾನ ಇವೆಲ್ಲ ಅವರಿಂದ. ಅದು ಬಿಟ್ಟು ಇನ್ನೇನೂ ಉಪಯೋಗ ಇಲ್ಲ ನಿಮ್ಗಳಿಗೆ. ನೀವು ಇದರಿಂದ ಜನಗಳಿಗೆ ಯಾವ್ಯಾವ್ದು ಅನಾನುಕೂಲ ಆಗುತ್ತೋ ಅದನ್ನೇ ಮಾಡ್ತೀರ. ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ಇವರು ಎಣ್ಣೆ ಕುಡಿಲಿಕ್ಕೆ ನೀವು ಕುಡಿದು ಎಲ್ಲಾದರೂ ಬೀಳಲಿ ಪರವಾಗಿಲ್ಲ, ನಾವು ಎತ್ಕೊಂಡೋಗಿ ವ್ಯವಸ್ಥೆ ಮಾಡ್ತೀವಿ, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ. ಇದು ಹ್ಯಾಪಿ ನ್ಯೂ ಇಯರ್ ಯಾವುದು? ಜನಗಳನ್ನ ಒಂದು ಸಾಂಸ್ಕೃತಿಕ ಚಿಂತನೆ ಎಡೆಗೆ ಕೊಂಡೋಗ್ಬೇಕು. ಸಿವಿಕ್ ಸೆನ್ಸ್ ಅನ್ನ ಕಲಿಸ್ಬೇಕು ಜನಗಳಿಗೆ. ನೀವು ಕಲಿಸ್ತಾ ಇರೋದೇನು? ಎಣ್ಣೆ ಕುಡೀರಿ, ಮೋರಿಲಿ ಬಿದ್ದು ಒದ್ದಾಡ್ರಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸಿಸ್ಟಮ್? ಏನಿದೆ ಈ ವ್ಯವಸ್ಥೆಗೆ? ಅರ್ಥ ಇದೆಯಾ? ನಥಿಂಗ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ. ಈ ವ್ಯವಸ್ಥೆ ಸರಿನಾ? ಮತ್ತೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.